ಸೊ ಇಲ್ಲಿ ನಾನು ಟ್ರಾನ್ಸಾಕ್ಷನ್ ಕೋಡ್ ಫಸ್ಟ್ ಟ್ರಾನ್ಸಾಕ್ಷನ್ ಕೋಡ್ ಏನಿದೆ ಅದು ಯೂಸ್ ಮಾಡ್ತೀನಿ. ಓಕೆ, ಸೊ ಪಾತ್ ಅಲ್ಲೇ ಇದೆ, ನಿಮ್ಗೆ ಪಾತ್ ಯೂಸ್ ಮಾಡ್ಬೇಕಂದ್ರೆ ಮಾಡ್ಬೋದು. ನಾನು ಇವಾಗ ಇಲ್ಲಿಂದ ಬರೀ ಟ್ರಾನ್ಸಾಕ್ಷನ್ ಕೋಡ್ ಯೂಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಟ್ರಾನ್ಸಾಕ್ಷನ್ ಕೋಡ್ ಫಸ್ಟ್ ಸ್ಟೆಪ್ ಏನು, OMSY, ರೈಟ್? OMSY Yes. Okay. ಎಂಟರ್. ಇಲ್ಲಿ ಕಂಪನಿ ಕೋಡ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಕಂಪನಿ ಕೋಡ್ 1000 ಆಗಲ್ಲ. 1000 ಇಂದ ನೀವು ಕಾಪಿ ಮಾಡಿ ಕ್ರಿಯೇಟ್ ಮಾಡಿರೋ 4 ಕ್ಯಾರೆಕ್ಟರ್ಸ್ ಏನಿರುತ್ತೋ ಅದೇ ನಿಮ್ ಕಂಪನಿ ಕೋಡ್ ಇರುತ್ತೆ ಥ್ರೂ ಔಟ್ ದ ಪ್ರಾಸೆಸ್. ಸೊ ಯಾವಾಗ ಕೇಳಿದ್ರೇನು ನಿಮ್ ಕಂಪನಿ ಕೋಡ್ ಯಾವ್ದಾಗತ್ತೆ ಅಂದ್ರೆ SHAS. ನಾನು ಕೂಡ ಅದೇ ಕ್ರಿಯೇಟ್ ಮಾಡಿದ್ದೆ ಎಕ್ಸ್ಪ್ಲೈನ್ ಮಾಡುವಾಗ. ಸೊ ನಾವು ಅದೇ ತಗೊಂಡು ಪೊಸಿಷನ್ ಹೋದ್ಮೇಲೆ ಇಲ್ಲಿ ಕಂಪನಿ ಕೋಡ್ ಕೊಡ್ಬೇಕು. ಗೋ ಟು ಪೊಸಿಷನ್, ಗಿವ್ ಯುವರ್ ಕಂಪನಿ ಕೋಡ್. Okay. ಪೊಸಿಷನ್ ಕಂಪನಿ ಕೋಡ್ ಕೊಟ್ಟಿ ಎಂಟರ್. ಅದಾದ್ಮೇಲೆ ಇಲ್ಲಿ 2006 ಮತ್ತೆ ಪೀರಿಯಡ್ ಬಂದ್ಬಿಟ್ಟು 12 ಇದೆ. ಏನಕ್ಕಂದ್ರೆ 1000 ಅಲ್ಲಿ ಅದು ಆಲ್ರೆಡಿ ಈ ತರ ಕ್ರಿಯೇಟ್ ಆಗಿದೆ, ಅದರಿಂದಾನೇ ಇದು 2006 ಅಂತ ಬಂತು. ಸೊ ನಾವಿಲ್ಲಿ ಚೇಂಜ್ ಮಾಡ್ಬೇಕು. 2025 ಮತ್ತೆ ಪೀರಿಯಡ್ ಬಂದ್ಬಿಟ್ಟು ಕರೆಂಟ್ ಮಂತ್ ಏನು, 9th ಮಂತ್. How I know that ಸೊ ಇಯರ್ ಬಂದ್ಬಿಟ್ಟು 2025 ಆಗುತ್ತೆ, ಪೀರಿಯಡ್ ಬಂದ್ಬಿಟ್ಟು 9 ಆಗುತ್ತೆ. ಅದಾದ್ಮೇಲೆ ಸೇವ್. click on it all, na. Next page है ना. नहीं होगा because dot and dot. So ಇದು first step. ये हो जाएगा. Second step. Try second one. Because ये Different attributes of material OMS to transaction. ಈ ಸ್ಟೆಪ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಇಲ್ಲಿ ಡಿಸೈಡ್ ಮಾಡೋದು ಯಾವ ತರ ಮೆಟೀರಿಯಲ್ ನಿಮ್ ಆರ್ಗನೈಸೇಷನ್ ಅಲ್ಲಿ ಬೇಕು. ರಾ ಮೆಟೀರಿಯಲ್ ಬೇಕಾ, ಫಿನಿಶ್ ಪ್ರಾಡಕ್ಟ್ ಬೇಕಾ, ಸೆಮಿ ಫಿನಿಶ್ಡ್ ಬೇಕಾ, ರಿಟರ್ನಬಲ್ ಬೇಕಾ, ಪೈಪ್ಲೈನ್ ಮೆಟೀರಿಯಲ್ ಬೇಕಾ, ಯಾವ ಕೈಂಡ್ ಆಫ್ ಮೆಟೀರಿಯಲ್, ವಿಚ್ ಕೈಂಡ್ ಆಫ್ ಮೆಟೀರಿಯಲ್ ಯು ಹ್ಯಾವ್ ಇನ್ ಯುವರ್ ಆರ್ಗನೈಸೇಷನ್, ವಿಚ್ ಕೈಂಡ್ ಆಫ್ ಮೆಟೀರಿಯಲ್ ಯು ನೀಡ್. ಓಕೆ, ರಾ ಮೆಟೀರಿಯಲ್ ಗಂತಾನೆ ಒಂದು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಟೈಪ್ ಕ್ರಿಯೇಟ್ ಆಗಿದೆ, ಮತ್ತೆ ಫಿನಿಶ್ಡ್ ಪ್ರಾಡಕ್ಟ್ ಅಂತಾನೆ ಒಂದು ಸೆಪರೇಟ್ ಮೆಟೀರಿಯಲ್ ಟೈಪ್ ಕ್ರಿಯೇಟ್ ಆಗಿದೆ. ಈ ಮೆಟೀರಿಯಲ್ ಟೈಪ್ ಏನಕ್ಕೆ ಕ್ರಿಯೇಟ್ ಆಗಿದೆ ಅಂದ್ರೆ ಟು ಡಿಫ್ರೆನ್ಶಿಯೇಟ್ ವಾಟ್ ಕೈಂಡ್ ಆಫ್ ಮೆಟೀರಿಯಲ್ ಇಟ್ ಇಸ್, ವೆದರ್ ಇಟ್ ಇಸ್ ಅ ರಾ ಮೆಟೀರಿಯಲ್, whether it is a finished product, whether it is a semi-finished. Material type to description of it. how I can see how I can see nothing. How I can see. Yes, I know it. I know it without the format. How I can do it. Yeah. Basic only basic part. It is do complete folder, this folder, different things they have. One what is the right now? What is the? So click on the like second file and go to like the code file. Right click here on code class. On code file, right click here and okay. Okay now. Save to the plain sheet. Clear there, always done. Yes, sir, always done. Always done. What kind of material? You can start machine. Start option. Power on machine. Power on machine. Power on machine. I copied. Wait.
Okay. ಸೊ ಇಲ್ಲಿ ಯಾವ್ಯಾವ್ದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಆಗಿದೆ ಅದನ್ನ ನಾನು ಇಲ್ಲಿ ಒನ್ ಬೈ ಒನ್ ಕೊಡ್ತೀನಿ. ಓಕೆ, ಯಾವ್ದಾವ್ದು ಸ್ಟ್ಯಾಂಡರ್ಡ್ ಆಗಿ ಕ್ರಿಯೇಟ್ ಆಗಿದೆ ಮೆಟೀರಿಯಲ್ ಟೈಪ್ ಅದು ಒನ್ ಬೈ ಒನ್ ಅಲ್ಲಿ ಕೊಡ್ತೀನಿ. ಓಕೆ, ಸೊ ಮೆಟೀರಿಯಲ್ ಟೈಪ್ ROH is for raw material. Material type. ಇದು ಸ್ಟ್ಯಾಂಡರ್ಡ್. ಓಕೆ, ಸ್ಟ್ಯಾಂಡರ್ಡ್ ಆಗಿದೆ. ROH ಅಂತ ಆಲ್ರೆಡಿ ಕ್ರಿಯೇಟ್ ಆಗಿದೆ SCB ದಲ್ಲಿ. I don't ಮತ್ತೆ know. I don't know. Finished goods. Told you to come the center. It's different. It's not the. JLB Finished goods. semi-finished goods. Finished goods. What you got done? Next rule. I can go to the. I told you use the please don't center. I can see for the thing. It is not. See, you not done, no? So you are in center. Meaning. What? How I can say they are the. I'm not gonna go without something for taking place. So all I know that we have all because to like compress decompress it, you know. That is it for me. How I can say how I can say how I can say. Four characters ಅಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. Four characters, 3 characters, 4 characters ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ಆಲ್ರೆಡಿ SCP ದಲ್ಲಿ ಇದೆಲ್ಲ ಕ್ರಿಯೇಟ್ ಆಗಿದೆ. ರಾ ಮೆಟೀರಿಯಲ್ ಗಂತಾನೆ ಒಂದು ಮೆಟೀರಿಯಲ್ ಟೈಪ್, ಫಿನಿಶ್ ಪ್ರಾಡಕ್ಟ್ ಅಂತಾನೆ ಒಂದು ಮೆಟೀರಿಯಲ್ ಟೈಪ್, ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ನಮಗಂತಾನೆ ನಮ್ ಕಂಪನಿ ಕೊಡ್ಗಂತಾನೆ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಕಾಪಿ ಮಾಡಿ ಕ್ರಿಯೇಟ್ ಮಾಡಿ. ನಾವ್ ಏನಕ್ಕೆ ಈ ತರ ಕಾಪಿ ಮಾಡಿ ಕ್ರಿಯೇಟ್ ಮಾಡ್ತಿದ್ರೆ ಆ ROH ರಾ ಮೆಟೀರಿಯಲ್ ದಲ್ಲಿ ಎಷ್ಟೊಂದು ಯೂಸರ್ಸ್ ಆಲ್ರೆಡಿ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ. ಸೊ ನಮಗೆ ಸರ್ಚ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ಥೌಸಂಡ್ಸ್ ಆಫ್ ಮೆಟೀರಿಯಲ್ಸ್ ಆಲ್ರೆಡಿ ಆ ROH ಅಲ್ಲಿ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಸೊ ನಾವು ನಮ್ಗೆ ಸರ್ಚ್ ಮಾಡ್ಬೇಕಂದ್ರೆ ಅದೇನಾಗುತ್ತೆ ಅಂದ್ರೆ ನಮ್ಗೆ ಜಾಸ್ತಿ ಮೆಟೀರಿಯಲ್ಸ್ ತೋರಿಸುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ಕಾಪಿ ಮಾಡಿ ನಮಗಂತಾನೆ ಒಂದು ನ್ಯೂ ಆಗಿ ಕ್ರಿಯೇಟ್ ಮಾಡಿದ್ರೆ ನಾವು ಆ ಮೆಟೀರಿಯಲ್ ಟೈಪ್ ನ ಯೂಸ್ ಮಾಡ್ಕೊಂಡು ಮೆಟೀರಿಯಲ್ ಕ್ರಿಯೇಟ್ ಮಾಡ್ತಾ ಇದ್ರೆ ನಾವೇನೇನ್ ಕ್ರಿಯೇಟ್ ಮಾಡಿದ್ರೆ ಅದು ಮಾತ್ರ ತೋರಿಸುತ್ತೆ. ಓಕೆ, ಸೊ ಅದರಿಂದಾನೇ ನಾವು ಕಾಪಿ ಮಾಡಿ ಕ್ರಿಯೇಟ್ ಮಾಡ್ತೀವಿ. ಇಲ್ಲ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿರೋದು ಕೂಡ ತಗೊಳ್ಬಹುದು. ಸ್ಟ್ಯಾಂಡರ್ಡ್ ಆಗಿರೋದು ತಗೊಂಡ್ರೆ ಅಲ್ಲಿ ನಮ್ಗೆ ಸರ್ಚ್ ಮಾಡುವಾಗ ತುಂಬಾ ಕಷ್ಟ ಆಗತ್ತೆ, ತುಂಬಾ ಜಾಸ್ತಿ ಮೆಟೀರಿಯಲ್ಸ್ ತೋರಿಸುತ್ತೆ. ಯಾರ್ಯಾರ್ದು ತುಂಬಾ ಜನ ಯೂಸ್ ಮಾಡಿರ್ತಾರೆ ಆ ಸ್ಟ್ಯಾಂಡರ್ಡ್ ನ. ಅದರಿಂದಾನೇ ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಕಾಪಿ ಮಾಡಿ ಕ್ರಿಯೇಟ್ ಮಾಡಿ, ನಿಮ್ಗಂತಾನೆ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಕ್ರಿಯೇಟ್ ಮಾಡಿ. ಓಕೆ, ಸೊ ಸೆಕೆಂಡ್ ಸ್ಟೆಪ್, ಡಿಫೈನ್ ಅಟ್ರಿಬ್ಯೂಟ್ಸ್ ಆಫ್ ಮೆಟೀರಿಯಲ್, OMS2 ಟ್ರಾನ್ಸಾಕ್ಷನ್ ಕೋಡ್. ಸೊ ಅದನ್ನ ನಾನು ಯೂಸ್ ಮಾಡ್ತೀನಿ ಇಲ್ಲಿ. ನಿಮಗೆ ನಾನು ಈ ಸ್ಲಾಶ್ ಎನ್ ಬಗ್ಗೆ ಹೇಳಿದ್ನ? ಇಲ್ಲ ಏನ್ ಹೇಳಿಲ್ಲ. ಓಕೆ, ಸಪೋಸ್ ನೀವು ಆಲ್ರೆಡಿ ಒಂದು ಟ್ರಾನ್ಸಾಕ್ಷನ್ ಕೋಡ್ ಅಲ್ಲಿ ಇದ್ದೀರಾ ಅಂದ್ರೆ ನಾನು ಇವಾಗ OMS2 ದಲ್ಲಿ ಇದ್ದೀನಿ, ರೈಟ್? ಯಾವ ಟ್ರಾನ್ಸಾಕ್ಷನ್ ಕೋಡ್ ಅಲ್ಲಿ ಇದ್ದೀನಿ? OMS5 ಅಲ್ಲಿ ಫಸ್ಟ್ ಸ್ಟೆಪ್ ಟ್ರಾನ್ಸಾಕ್ಷನ್ ಕೋಡ್ ಅಲ್ಲಿ ಇದ್ದೀನಿ. ಸೊ ನಾನು ಇವಾಗ ನ್ಯೂ ಟ್ರಾನ್ಸಾಕ್ಷನ್ ಕೋಡ್, ನಾನು ಇವಾಗ ಇರೋದು OMS5 ದಲ್ಲಿ. ನನಗೆ ಇವಾಗ OMS2 ಬೇಕು. ಸೊ ನಾನು ಇಲ್ಲಿ ಡೈರೆಕ್ಟ್ ಆಗಿ OMS2 ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ನಾನು ಪರ್ಮಿಟ್ ಮಾಡಲ್ಲ. ಓಕೆ, ಬಿಕಾಸ್ ನಾನು ಆಲ್ರೆಡಿ ಒಂದು ಸ್ಕ್ರೀನ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಟ್ರಾನ್ಸಾಕ್ಷನ್ ಕೋಡ್ ಆಲ್ರೆಡಿ ಓಪನ್ ಆಗಿದೆ. ಅದರಿಂದ ನೀವು ಆಲ್ರೆಡಿ ಒಂದು ಟ್ರಾನ್ಸಾಕ್ಷನ್ ಕೋಡ್ ಓಪನ್ ಆಗಿದ್ದಿದ್ರೆ ಇನ್ನೊಂದು ನ್ಯೂ ಟ್ರಾನ್ಸಾಕ್ಷನ್ ಕೋಡ್ ನಿಮ್ಗೆ ಓಪನ್ ಮಾಡ್ಬೇಕಂದ್ರೆ ನಾವು /n ಅಂತ ಯೂಸ್ ಮಾಡ್ತೇವೆ. ಓಕೆ, /n ಅಂದ್ರೆ ನ್ಯೂ ಟ್ರಾನ್ಸಾಕ್ಷನ್. ಅದಾದ್ಮೇಲೆ ನಿಮ್ದು ಯಾವ ಟ್ರಾನ್ಸಾಕ್ಷನ್ ಕೋಡ್ ಇದೆಯೋ ಅದನ್ನ ಯೂಸ್ ಮಾಡಿ OMS2. ಸೊ ನಾನು ಇವಾಗ ಎಂಟರ್ ಕೊಟ್ಟರೆ ಇವಾಗ ನನಗೆ ಪರ್ಮಿಟ್ ಮಾಡೋದು. ಸೊ ಇದು ಬಂದ್ಬಿಟ್ಟು ಬರೀ ನೀವ್ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಕೋಡ್ ಅಲ್ಲಿ ಇದ್ದಿ ಇನ್ನೊಂದು ಟ್ರಾನ್ಸಾಕ್ಷನ್ ಕೋಡ್ ಓಪನ್ ಮಾಡ್ಬೇಕಂದ್ರೆ /n ಯೂಸ್ ಮಾಡೋದು. ಮೈನ್ ಸ್ಕ್ರೀನ್ ಅಲ್ಲಿ ಇದ್ದಾಗ ನೀವು ಯೂಸ್ ಮಾಡೋ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಟ್ರಾನ್ಸಾಕ್ಷನ್ ಕೋಡ್ ಕೊಟ್ರೆ ಅದು ಪರ್ಮಿಟ್ ಮಾಡುತ್ತೆ.
ಮೇನ್ ಸ್ಕ್ರೀನ್ ಅಂದ್ರೆ ಯಾವುದು? ಇದು 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 ಮೇನ್ ಸ್ಕ್ರೀನ್, ಸ್ಯಾಪ್ ಈಸಿ ಆಕ್ಸೆಸ್ ಸ್ಕ್ರೀನ್. ಓಕೆ, ಇಲ್ಲಿ ನೀವು ಡೈರೆಕ್ಟ್ ಆಗಿ OMS2 ಕೊಟ್ಟಿ ಎಂಟರ್ ಕೊಟ್ರೆ ಅದು ನಮ್ಗೆ ಪರ್ಮಿಟ್ ಮಾಡುತ್ತೆ. ಬಟ್ ಆಲ್ರೆಡಿ ಒಂದು ಟ್ರಾನ್ಸಾಕ್ಷನ್ ಕೋಡ್ ಅಲ್ಲಿ ಇದ್ದಿ ಇನ್ನೊಂದು ನ್ಯೂ ಟ್ರಾನ್ಸಾಕ್ಷನ್ ಕೋಡ್ ಯೂಸ್ ಮಾಡ್ಬೇಕಂದ್ರೆ ನಾವು ಯೂಸ್ ಮಾಡ್ಬೇಕಾಗಿರೋದು /n. ಅದಾದ್ಮೇಲೆ ನಿಮ್ ಟ್ರಾನ್ಸಾಕ್ಷನ್ ಕೋಡ್ ಏನಿದೆಯೋ ಅದು ಯೂಸ್ ಮಾಡ್ಬೇಕು. ಓಕೆ, ಓಕೆ. ಸೊ ಇವಾಗ ನಾನಿಲ್ಲಿ ಈ ಮೆಟೀರಿಯಲ್ ಟೈಪ್ ಸ್ಕ್ರೀನ್ ಅಲ್ಲಿ ಇದ್ದೀನಿ, ಅಂದ್ರೆ ಸೆಕೆಂಡ್ ಸ್ಟೆಪ್ ಟ್ರಾನ್ಸಾಕ್ಷನ್ ಕೋಡ್ ಅಲ್ಲಿ ಇದ್ದೀನಿ, OMS2 ದಲ್ಲಿ ಇದ್ದೀನಿ. ಇವಾಗ ಇಲ್ಲಿ ನಾನು ಮೆಟೀರಿಯಲ್ ಟೈಪ್ ಆಲ್ರೆಡಿ ಕೊಟ್ಟಿದ್ದೀನಿ, ರೈಟ್? ROH, ಸೆಮಿ ಫಿನಿಶ್ಡ್, ಫಿನಿಶ್ಡ್ ಅದೆಲ್ಲ ಕೊಟ್ಟಿದ್ದೀನಿ. ಸದ್ಯಕ್ಕೆ ನಮಗೆ ಬೇಕಾಗಿರೋದು ರಾ ಮೆಟೀರಿಯಲ್. ಓಕೆ, ಸೊ ನಾವೇನ್ ಮಾಡೋಣ, ಬರೀ ರಾ ಮೆಟೀರಿಯಲ್ ಅಂತಾನೆ ಕ್ರಿಯೇಟ್ ಮಾಡೋಣ. ರಾ ಮೆಟೀರಿಯಲ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿರೋದು ROH. ಆ ROH ನ ನಾವು ಕಾಪಿ ಮಾಡಿ ಕ್ರಿಯೇಟ್ ಮಾಡಿ ಅದೇನ್ ಮಾಡೋದಂದ್ರೆ ಗೋ ಟು ಪೊಸಿಷನ್, ಓಕೆ. go to position, ROH, What is done? Yeah, what is done? enter. Okay. ಅದಾದ್ಮೇಲೆ ಸೆಲೆಕ್ಟ್ ROH, select ROH, We can also this machine is for like select ROH and go to copy icon. Okay. You have to install one. Okay, you have to install your WinRAR. Without WinRAR, you're not able to like edit the file. Okay, no? No. So do one thing. First of all, open PowerShell. Yeah, I'm trying one. Okay. Select ROH and go to copy icon. ಓಕೆ. PowerShell. ಕಾಪಿ ಐಕಾನ್ ಹೋದ್ಮೇಲೆ ಇಲ್ಲಿ ROH ನ ರಿಮೂವ್ ಮಾಡ್ಬೇಡಿ. Type PowerShell. ನಿಮ್ 4 ಕ್ಯಾರೆಕ್ಟರ್ಸ್ ಇಲ್ಲ ನಿಮ್ಗೆ 3 ಕ್ಯಾರೆಕ್ಟರ್ಸ್ ಬೇಕು, ಅದು ಕ್ರಿಯೇಟ್ ಮಾಡಿ. ಮ್ಯಾಕ್ಸಿಮಮ್ ಎಷ್ಟು? ಬರೀ 4 ಕ್ಯಾರೆಕ್ಟರ್ಸ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀನಿ, ನನ್ನ ಐಡೆಂಟಿಫಿಕೇಶನ್ಗೆ ನಾನು SHAR ಅಂತ ಮತ್ತೆ ಡಿಸ್ಕ್ರಿಪ್ಷನ್ ಇಲ್ಲಿ ಚೇಂಜ್ ಮಾಡ್ಲೇಬೇಕು. ಓಕೆ, ಏನಕ್ಕಂದ್ರೆ ನಿಮ್ ಮೆಟೀರಿಯಲ್ ಕ್ರಿಯೇಟ್ ಮಾಡುವಾಗ ನಿಮ್ ಡಿಸ್ಕ್ರಿಪ್ಷನ್ ನ ಯೂಸ್ ಮಾಡ್ಬಿಟ್ಟೆ ನಿಮ್ ಮೆಟೀರಿಯಲ್ ಕ್ರಿಯೇಟ್. ಓಕೆ, ಅದರಿಂದ ಡಿಸ್ಕ್ರಿಪ್ಷನ್ ನಿಮ್ ಐಡೆಂಟಿಫಿಕೇಶನ್ಗೆ ಸ್ಟಾರ್ಟಿಂಗ್ಗೆ ನಿಮ್ದು ಹೆಸರು ಇಲ್ಲ ಏನೋ ಒಂದು ಐಡೆಂಟಿಫಿಕೇಶನ್ ಕೊಟ್ಟಿ ನಾನಿಲ್ಲಿ ಶಶಿ ರಾ ಮೆಟೀರಿಯಲ್ ಅಂತ ಕೊಡ್ಲಿ. ನೀವು ಕೂಡ ಕ್ರಿಯೇಟ್ ಮಾಡುವಾಗ ಸೇಮ್ ಕೊಡ್ಬೇಕು. ಓಕೆ. ಓಕೆ. ಎಷ್ಟು ರಾ ಮೆಟೀರಿಯಲ್? ಇಲ್ಲಿ ಕೆಳಗಡೆ ಯೂಸರ್ ಡಿಪಾರ್ಟ್ಮೆಂಟ್ಸ್ ವ್ಯೂಸ್ ಇದೆ, ಅಂದ್ರೆ ವರ್ಕ್ ಸ್ಕೆಡ್ಯೂಲಿಂಗ್, ಅಕೌಂಟಿಂಗ್, ಕ್ಲಾಸಿಫಿಕೇಶನ್, MRP, ಪರ್ಚೇಸಿಂಗ್. ಓಕೆ, ಸೊ ಈ ವ್ಯೂಸ್ ಅಂದ್ರೆ ಏನು? ಇದು ಯಾವ್ದಾವ್ದು ಸೆಲೆಕ್ಟ್ ಆಗಿದೆಯೋ, ಅಕೌಂಟಿಂಗ್ ಸೆಲೆಕ್ಟ್ ಆಗಿದೆ, ಕ್ಲಾಸಿಫಿಕೇಶನ್ ಸೆಲೆಕ್ಟ್ ಆಗಿದೆ, MRP ಸೆಲೆಕ್ಟ್ ಆಗಿದೆ. ಓಕೆ, ಯಾವ್ಯಾವ ವ್ಯೂ ಸೆಲೆಕ್ಟ್ ಆಗಿದೆ ಆ ವ್ಯೂಸ್ ಮಾತ್ರ ನಿಮ್ಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ, ಮೆಟೀರಿಯಲ್ ಕ್ರಿಯೇಟ್ ಮಾಡುವಾಗ ಡಿಸ್ಪ್ಲೇ ಆಗುತ್ತೆ. ಯಾವ್ಯಾವ ವ್ಯೂಸ್ ಸೆಲೆಕ್ಟ್ ಆಗಿಲ್ಲ ಆ ವ್ಯೂಸ್ ಬಂದ್ಬಿಟ್ಟು ನೀವು ಮೆಟೀರಿಯಲ್ ಕ್ರಿಯೇಟ್ ಮಾಡುವಾಗ ಅದು ಎನೇಬಲ್ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಯಾವ್ದು ಸೆಲೆಕ್ಟ್ ಆಗಿದೆ ಅದು ಅಲ್ಲಿ ಎನೇಬಲ್ ಆಗಿರುತ್ತೆ. ಸಪೋಸ್ ನಿಮ್ಗೆ ಅಲ್ಲಿ ಮೆಟೀರಿಯಲ್ ಕ್ರಿಯೇಟ್ ಮಾಡುವಾಗ ಯಾವ್ದಾದ್ರು ಒಂದು ವ್ಯೂ ಬಂದಿಲ್ಲ, ಅಂದ್ರೆ ಅಕೌಂಟಿಂಗ್ ಬಂದಿಲ್ಲ, ಹಂಗಂದ್ರೆ ಅರ್ಥ ಏನು? ಈ ರಾ ಮೆಟೀರಿಯಲ್ ಟೈಪ್ ಅಲ್ಲಿ ನಿಮ್ದು ಆ ಪರ್ಚೇಸಿಂಗು ಇಲ್ಲ ಯಾವ್ದು ಎನೇಬಲ್ ಇಲ್ಲ, ಇಲ್ಲಿ ಇದು ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ. ಸೊ ಅವಾಗ ನೀವೇನ್ ಮಾಡ್ಬೇಕು, ಆ ವ್ಯೂ ಅಲ್ಲಿ ಬಂದಿಲ್ಲ ಅಂದ್ರೆ ಈ ವ್ಯೂ ಬಂದ್ಬಿಟ್ಟು ಇಲ್ಲಿ ಎನೇಬಲ್ ಮಾಡ್ಬಿಟ್ಟು ಸೇವ್ ಮಾಡ್ಬೇಕು. ಓಕೆ, ಸೊ ಇದು ಏನಕ್ಕೆ ಕೊಡ್ತಿದೀವಿ ಇನ್ಫಾರ್ಮೇಶನ್ ಅಂದ್ರೆ ಮುಂದೆ ನಿಮ್ಗೆ ಆ ಟೈಪ್ ಆಫ್ ಎರರ್ ಬರ್ಬೋದು, ವೇರ್ ಅಕೌಂಟಿಂಗ್ ವ್ಯೂ ಇಸ್ ನಾಟ್ ಎನೇಬಲ್ಡ್. ಓಕೆ, ಸೊ ಸಪೋಸ್ ಅಲ್ಲಿ ಎನೇಬಲ್ ಆಗಿಲ್ಲ ಅಂದ್ರೆ ಅರ್ಥ ಏನು? ಇಲ್ಲಿ ಬಂದ್ಬಿಟ್ಟು ನಿಮ್ ಅಕೌಂಟಿಂಗ್ ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ. ಓಕೆ, ಸೊ ಇದು ಜಸ್ಟ್ ಇನ್ಫಾರ್ಮೇಶನ್. ಅದಾದ್ಮೇಲೆ ಇಲ್ಲಿ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಪರ್ಚೇಸ್ ಆರ್ಡರ್ ಅಂತ ಇದೆ. ಓಕೆ, ಸೊ ನಾನು ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಎಕ್ಸ್ಟರ್ನಲ್ ಪರ್ಚೇಸ್ ಆರ್ಡರ್ ಅಂದ್ರೆ ಏನು, ಇಂಟರ್ನಲ್ ಪರ್ಚೇಸ್ ಆರ್ಡರ್ ಅಂದ್ರೆ ಏನು ಅಂತ ಹಾಕ್ತೀನಿ. Do one thing, can you just use it now and we can update the Kali machine, authorize the state, and when we get like the VMware, sorry, when you install the big files and they are able to like work on the VMware so you can set things up and start Kali machine.
ಎಕ್ಸ್ಟರ್ನಲ್ ಪರ್ಚೇಸ್ ಆರ್ಡರ್ ಅಂದ್ರೆ ನಿಮ್ದು ಪ್ಲಾಂಟ್ ಬಂದ್ಬಿಟ್ಟು ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಇದ್ದಾಗ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಇದ್ದಾಗ ನಾವು ಮೆಟೀರಿಯಲ್ ನ ಪರ್ಚೇಸ್ ಮಾಡೋದು ಫ್ರಮ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಟು ಅನದರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಅದನ್ನ ನಾವು ಎಕ್ಸ್ಟರ್ನಲ್ ಪರ್ಚೇಸ್ ಆರ್ಡರ್ ಅಂತ ಹೇಳ್ತೀವಿ. ಅದೇ ನಾನು ಇಲ್ಲಿ ಮೀನಿಂಗ್ ಮಾಡಿದ್ದು. ಇಫ್ ಕಂಪನಿ ಹ್ಯಾಸ್ ಪ್ಲಾಂಟ್ ಇನ್ ಡಿಫ್ರೆಂಟ್ ಲೊಕೇಶನ್ಸ್, ದೆನ್ ಪರ್ಚೇಸಿಂಗ್ ದ ಮೆಟೀರಿಯಲ್ ಫ್ರಮ್ ಒನ್ ಪ್ಲಾಂಟ್ ಟು ಅನದರ್ ಪ್ಲಾಂಟ್, ಅವಾಗಲ್ಲಿ ಎಕ್ಸ್ಟರ್ನಲ್ ಪರ್ಚೇಸ್ ಆರ್ಡರ್ ಅಂತ ಹೇಳ್ತೀವಿ. Tissue model. Will be some Monday that Okay, madam. part remaining to us, that part we can figure. Kali is done, na? Kali is done. You know, I know like but actually he is not a person, na? Person here also. Yeah. And it will not get password and how we are here. So Madhav, do one thing. Madhav, do one thing, okay, na? Hello. Madhav, yeah. What I'm saying to Madhav, okay, now you do one thing. Purchasing the material with all. Yeah. ಇಂಟರ್ನಲ್ ಪರ್ಚೇಸ್ ಆರ್ಡರ್ ಅಂದ್ರೆ ಒಂದೇ ಬ್ರಾಂಚ್ ಅಲ್ಲಿ So what I'm ನಿಮ್ saying, ಮೆಟೀರಿಯಲ್ ನೀವು ಪರ್ಚೇಸ್ ಮಾಡ್ತಾ ಇದ್ರೆ, ಲೈಕ್ ವಿತ್ ಇನ್ ಒನ್ ಕಂಪನಿ ಕೂಡ ಪರ್ಚೇಸ್ ಮಾಡ್ತಾ ಇದ್ರೆ ಅದು ಇಂಟರ್ನಲ್ ಪಿ ಅಂತ ಹೇಳ್ತೀವಿ. ಎಕ್ಸ್ಟರ್ನಲ್ ಪಿ ಅಂದ್ರೆ ಏನು? ಬೇರೆ ಕಂಪನಿಯಿಂದ ಕೂಡ ಪರ್ಚೇಸ್ ಮಾಡೋದು. ಬಟ್ ಇಂಟರ್ನಲ್ ಪಿ ಅಂದ್ರೆ ಏನು? ವಿತ್ ಇನ್ ಒನ್ ಬ್ರಾಂಚ್ ಇಟ್ ಸೆಲ್ಫ್ ವಿ ಆರ್ ಗೋಯಿಂಗ್ ಟು ಪರ್ಚೇಸ್. ಆ ಒಂದೇ ಬ್ರಾಂಚ್ ಲೈಕ್ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಪ್ಲಾಂಟ್ ಇದ್ರೆ ಅಲ್ಲಿಂದ ಪರ್ಚೇಸ್ ಮಾಡೋದು ವಿತ್ ಇನ್ ದಿ ಒನ್ ಕಂಪನಿ. ಬಟ್ ಎಕ್ಸ್ಟರ್ನಲ್ ಪಿ ಅಂದ್ರೆ ಒನ್ ಕಂಪನಿ ಕಡೆಯಿಂದ ಇನ್ನೊಂದು ಕಂಪನಿ, ಒನ್ ಬ್ರಾಂಚ್ ಇನ್ನೊಂದು ಬ್ರಾಂಚ್. okay, it's okay. But now for okay. Now you're offered working now, fine. Press alt control. Press alt control. Right, press alt control, get outside directly. ಭಗವದ್ಗೀತಾ ಬರ್ದಿದ್ ಯಾರು? ಆಗಿದೆ. ಮೇಡಮ್ ಆಗಿದೆ ಇದು. ಓಕೆ, ಸೊ ಇಲ್ಲಿ ಇಂಟರ್ನಲ್ ಪರ್ಚೇಸ್ ಆರ್ಡರ್ ಮತ್ತೆ ಎಕ್ಸ್ಟರ್ನಲ್ ಪರ್ಚೇಸ್ ಆರ್ಡರ್ ಇಲ್ಲಿ ಒಂದು ಸೆಪರೇಟ್ ಫೀಲ್ಡ್ ಇದೆ. ಎಕ್ಸ್ಟರ್ನಲ್ ಪರ್ಚೇಸ್ ಆರ್ಡರ್ ಎಕ್ಸ್ಟರ್ನಲ್ ಪರ್ಚೇಸ್ ಆರ್ಡರ್ಗೆ ಇಲ್ಲಿ 2 ಇದೆ. ಓಕೆ, 2 ಅಂದ್ರೆ ಏನು? ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ರೆ, ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ 2 ಬಂದ್ಬಿಟ್ಟು ಎಕ್ಸ್ಟರ್ನಲ್ ಪರ್ಚೇಸ್ ಆರ್ಡರ್ ಅಲೌಡ್ ಅಂತ ಇದೆ. ಅದು ಅಲೋ ಆಗಿರ್ಬೇಕು. ಅಲೋ ಆಗ್ಬಾರ್ದು ಅಂದ್ರೆ 0 ಇಂಡಿಕೇಟರ್. ಸೊ 0 ಇಂಡಿಕೇಟರ್ ಬಂದ್ಬಿಟ್ಟು ಅಲೋ ಆಗ್ಬಾರ್ದು ಅಂತ, 2 ಇಂಡಿಕೇಟರ್ ಬಂದ್ಬಿಟ್ಟು ಅಲೋ ಆಗ್ಬೇಕು. ಸೊ ಅಲೋ ಇರ್ಲಿ. ಓಕೆ, ಇನ್ ಕೇಸ್ ವಿ ಆರ್ ಪರ್ಚೇಸಿಂಗ್ ಫ್ರಮ್ ಡಿಫ್ರೆಂಟ್ ಕಂಪನಿ ಕೋಡ್ ಆಲ್ಸೋ ದಟ್ ವಿಲ್ ಬಿ ಎನೇಬಲ್ಡ್. ಓಕೆ, ಅಲೋ ಇರ್ಲಿ. ಎಕ್ಸ್ಟರ್ನಲ್ ಪರ್ಚೇಸ್ ಆರ್ಡರ್ ಕೂಡ ಅಲೋ ಇರ್ಲಿ, ಇಂಟರ್ನಲ್ ಪರ್ಚೇಸ್ ಆರ್ಡರ್ ಕೂಡ ಅಲೋ ಇರ್ಲಿ. ಆ ಒನ್ ಇರೋದು ಯಾವುದು?
ಒನ್ ಬಂದ್ಬಿಟ್ಟು One ಇರೋದು. ಅಲೋ ಇರುತ್ತೆ, ಒನ್ ಅಲೋ ಇರುತ್ತೆ, ಬಟ್ ಅದು ವಾರ್ನಿಂಗ್ ಅಲ್ಲಿ ಇರುತ್ತೆ. ಏನೋ ಒಂದು ಲೈಕ್ ಸ್ಮಾಲ್ ಇಶ್ಯೂ ಇದ್ದಾಗ ಅದು ವಾರ್ನಿಂಗ್ ಕೊಡುತ್ತೆ. ವಾರ್ನಿಂಗ್ ಜೊತೆನೆ ಅದು ಅಲೋ ಇರುತ್ತೆ. ಸೇವ್ ಮಾಡುವಾಗ ಒಂದು ವಾರ್ನಿಂಗ್ ಕೊಡುತ್ತೆ. ಸೊ ಇದು ಬಂದ್ಬಿಟ್ಟು ವಿತ್ ವಾರ್ನಿಂಗ್, ಇದು ಬಂದ್ಬಿಟ್ಟು ವಿತೌಟ್ ವಾರ್ನಿಂಗ್, ಮತ್ತೆ ಅಲೋಡೇ ಇದೆ. ಮತ್ತೆ ಇದು ಬಂದ್ಬಿಟ್ಟು ಅಲೋ ಆಗಿರುತ್ತೆ, ಕಂಪ್ಲೀಟ್ ಆಗಿ ಅಲೋ ಆಗಿರುತ್ತೆ. Right? So time over. If something required, we can do set up on the same day. ಇಲ್ಲಿ ಓಕೆ, Password ಇಲ್ಲಿ change. ಕೆಳಗೆ ಪ್ರೈಸ್ ಕಂಟ್ರೋಲ್ ಅಂತ ಇರುತ್ತೆ. ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಇರುತ್ತೆ, ಇನ್ನೊಂದು ಮೂವಿಂಗ್ ಆವರೇಜ್ ಪ್ರೈಸ್ ಇರುತ್ತೆ. ಸ್ಟ್ಯಾಂಡರ್ಡ್ ಪ್ರೈಸ್ ಅಂದ್ರೆ ಫಿಕ್ಸ್ ಪ್ರೈಸ್, ಓಕೆ, ಅದು ಚೇಂಜ್ ಆಗೋದಿಲ್ಲ. ಮೂವಿಂಗ್ ಆವರೇಜ್ ಪ್ರೈಸ್ ಅಂದ್ರೆ ಮಾರ್ಕೆಟ್ ಕಂಡೀಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಪ್ರೈಸ್. ಬೇಸ್ಡ್ ಆನ್ ದಿ ಮಾರ್ಕೆಟ್ ಕಂಡೀಷನ್ ಇಟ್ ಕೀಪ್ಸ್ ಆನ್ ಚೇಂಜಿಂಗ್. ಅದನ್ನ ನಾವು ಮೂವಿಂಗ್ ಆವರೇಜ್ ಪ್ರೈಸ್ ಅಂತ ಹೇಳ್ತೀವಿ. Because you need password, not now, but after 10 days and 5 days, I have set up lab again, so we need password to cannot set bus it. VMware, OS, ಓಕೆ, ಸೊ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ತಗೊಬಹುದು, ಇಲ್ಲಾಂದ್ರೆ ಮೂವಿಂಗ್ ಆವರೇಜ್ ಪ್ರೈಸ್ ತಗೊಬಹುದು ಅಕಾರ್ಡಿಂಗ್ ಟು ಯುವರ್ ಆರ್ಗನೈಸೇಷನ್ ರಿಕ್ವೈರ್ಮೆಂಟ್. ಸದ್ಯಕ್ಕೆ ನಾನು ಇಲ್ಲಿ ಮೂವಿಂಗ್ ಆವರೇಜ್ ಪ್ರೈಸ್ ಅಂತಾನೆ ತಗೊಂತೀನಿ. ಬೇಸ್ಡ್ ಆನ್ ದಿ ಮಾರ್ಕೆಟ್ ಕಂಡೀಷನ್ ಇಟ್ ಕೀಪ್ಸ್ ಆನ್ ಚೇಂಜ್. not again. Password to you one minute. So not able to set a complete thing at one time, no? But for 10 days and 12 days, 30 days, we can do it. Okay, so do one thing. First of all, you have to download the VR, like WinRAR tool. Okay, है ना? And ಅಂತ ಇರ್ತಾರೆ ಸುಮ್ಮನೆ. ಇಲ್ಲಿ ಅಕೌಂಟ್ ಕ್ಯಾಟಗರಿ ರೆಫರೆನ್ಸ್ ಅಂತ ಒಂದು ಆಲ್ರೆಡಿ 0001 ಅಂತ ಅಸೈನ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮ್ GL ಅಕೌಂಟ್ ಅಸೈನ್ ಆಗ್ಬೇಕು ಅಂತ ಅಕೌಂಟ್ ಕ್ಯಾಟಗರಿ ರೆಫರೆನ್ಸ್ ಕ್ರಿಯೇಟ್ ಮಾಡಿರ್ತೀವಿ. ಇದು ಬಂದ್ಬಿಟ್ಟು ನಾವು ಮುಂದೆ ಕ್ರಿಯೇಟ್ ಮಾಡ್ತೀವಿ. ಸೊ ನಾನು ಇಲ್ಲಿ ಇನ್ನ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿ ಎಂಟರ್ 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 ಅಂಡ್ ಸೇವ್. yeah, start with Kali. VMware. ಸೇವ್ ಮಾಡಾದ್ಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಕ್ವಾಂಟಿಟಿ ವ್ಯಾಲ್ಯೂ ಅಪ್ಡೇಟಿಂಗ್ ಅಂತ ಇರುತ್ತೆ. ಅಂದ್ರೆ ನೀವು ಕ್ವಾಂಟಿಟಿನ ಆಸ್ ವೆಲ್ ಆಸ್ ವ್ಯಾಲ್ಯೂ ಅಪ್ಡೇಟ್ ಮಾಡಬೇಕು. ಓಕೆ, ಸಪೋಸ್ ನೀವು ಇಲ್ಲಿ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಪರ್ಚೇಸ್ ಆರ್ಡರ್ ಪ್ಲೇಸ್ ಮಾಡುವಾಗ ನೀವು ಕ್ವಾಂಟಿಟಿ ಕೂಡ ಹಾಕಕ್ಕಾಗಲ್ಲ, ವ್ಯಾಲ್ಯೂ ಕೂಡ ಹಾಕಕ್ಕಾಗಲ್ಲ. ಓಕೆ, ಅದರಿಂದ ನಾವೇನ್ ಮಾಡ್ತೀವಿ, ಈ ಮೆಟೀರಿಯಲ್ ಟೈಪ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಕ್ವಾಂಟಿಟಿ ಮತ್ತೆ ವ್ಯಾಲ್ಯೂನ ಅಪ್ಡೇಟ್. Yeah, start with Debian also now. Okay, Debian. So double click on quantity value updating. Debian ARN. That is fine. First one. It comes to which one is going to I copy it. ಇದೆಂಟಾರಲ್ಲ ಈಗ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪೊಸಿಷನ್ ಹೋಗ್ತೀವಿ. ಪೊಸಿಷನ್ ಹೋಗ್ಬಿಟ್ಟು ಇಲ್ಲಿ ವ್ಯಾಲ್ಯೂಯೇಷನ್ ಏರಿಯಾ ಅಂತ ಕೇಳ.
ವ್ಯಾಲ್ಯೂಯೇಷನ್ ಏರಿಯಾ 2 ಲೆವೆಲ್ ಅಲ್ಲಿ ಓಕೆ. ಸೊ ನಾನು ಇಲ್ಲಿ ಹಾಕ್ತೀನಿ ನೋಟ್ ಪ್ಯಾಡ್ ಅಲ್ಲಿ ವ್ಯಾಲ್ಯೂಯೇಷನ್ ಅಟ್ ಪ್ಲಾಂಟ್ ಲೆವೆಲ್, ವ್ಯಾಲ್ಯೂಯೇಷನ್ ಅಟ್ ಪ್ಲಾಂಟ್ ಲೆವೆಲ್, ಮತ್ತೆ ಇನ್ನೊಂದಿರುತ್ತೆ ವ್ಯಾಲ್ಯೂಯೇಷನ್ ಅಟ್ ಕಂಪನಿ ಕೋಡ್ ಲೆವೆಲ್. ವ್ಯಾಲ್ಯೂಯೇಷನ್ ಅಟ್ ಪ್ಲಾಂಟ್ ಲೆವೆಲ್ ಅಂದ್ರೆ ಅಂಡರ್ ಒನ್ ಕಂಪನಿ ಕೋಡ್ ಇಫ್ ಯು ಹ್ಯಾವ್ location, price of the material changes based on the location. Almost in all the materials, based on the location, the price of the material changes everywhere, in whichever material is. One, like ಇವಾಗ ಒಂದು ಮೆಟೀರಿಯಲ್ ಪ್ರೈಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಅಲ್ಲಿ ಒಂದಿದ್ರೆ ಬೇರೆ ಲೊಕೇಶನ್ ಅಲ್ಲಿ ಅದು ಸ್ವಲ್ಪ ಕಡಿಮೆ ಇರುತ್ತೆ, ರೈಟ್? ಸೊ ಅದು ಚೇಂಜ್ ಇರುತ್ತೆ, ಚೇಂಜಸ್ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿ ಅದು ಇದ್ದೇ ಇರುತ್ತೆ, ರೈಟ್? ಅದರಿಂದ ನಾವು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಯಾವಾಗಲೂ ಪ್ಲಾಂಟ್ ಲೆವೆಲ್ ಅಲ್ಲೇ ಮಾಡೋದು. ಬಟ್ ಕೆಲವೊಂದು ಮೆಟೀರಿಯಲ್ಸ್, ತುಂಬಾ ಕೆಲವೊಂದು ವೆರಿ ಫ್ಯೂ ಮೆಟೀರಿಯಲ್ಸ್ ವಿಲ್ ಹ್ಯಾವ್ ವ್ಯಾಲ್ಯೂಯೇಷನ್ ಅಟ್ ಕಂಪನಿ ಕೋಡ್ ಲೆವೆಲ್. ಅಂದ್ರೆ ಅದು ಫಿಕ್ಸ್ ಆಗಿರುತ್ತೆ, ಮೆಟೀರಿಯಲ್ ಪ್ರೈಸ್ ಬಂದ್ಬಿಟ್ಟು ಫಿಕ್ಸ್ ಆಗಿರುತ್ತೆ. ಬೇಸ್ಡ್ ಆನ್ ದಿ ಲೊಕೇಶನ್ ಇಟ್ ಡಸಂಟ್ ಚೇಂಜ್. Based on the location, price of the material doesn't change.